ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೇರೆ ಬೇರೆ ಥರದಲ್ಲಿ ಚಪಾತಿ ಹೆಂಗೆ ಮಾಡೋಣ ಅಂತ ನೋಡೋಣ. ಇದೀಗ ನಾವು ಮಾಡಕತ್ತಿರೋದು ಪದರ್ ಚಪಾತಿ ಅಂತೇಳಿ. ಎರಡು ಸಣ್ಣ ಸಣ್ಣ ಚಿಕ್ಕ ಚಪಾತಿಗಳು ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒಂದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಹಾಕಿ ಲಟ್ಸಿದ್ರೆ ಈ ಥರ ಪದರ್ ಚಪಾತಿ ರೆಡಿ ಆಗ್ತದೆ. ಈ ಚಪಾತಿ ಒಂದು ಟೈಮ್ನಾಗ ನಾವು 2 ಚಪಾತಿ ಮಾಡ್ಕೋಬೋದು. ಆಮೇಲೆ ತೆಳ್ಳಗೂ ಆಕ್ಕಾವ ಈ ಚಪಾತಿ. ಸೊ ಈ ಥರ ನೀಟಾಗಿ ಬೇಯಿಸ್ಕೊಳ್ತೀವಿ. ಈಗ ನೋಡ್ರಿ ಆಗಲೇ ಪದ್ರೆ ಎಷ್ಟು ಚಂದ ಬಿಚ್ತದ. ಇದಕ್ಕೆ ನಾವು ಸ್ವಲ್ಪ ಹಿಟ್ಟು ಹಚ್ಕೊಂಡು ಇದಕ್ಕೆ ಚೆಂದಾಗಿ ಬಿಚ್ಚಾಕತ್ತದ. ಈಗ ನೆಕ್ಸ್ಟ್ ಖಾರದ ಚಪಾತಿ ಮಾಡೋಣ ಅಂತ. ಈಗ ಸ್ವಲ್ಪ ಲಟ್ಟಿಸ್ಕೊಂಡು ಇದಕ್ಕೆ ಖಾರ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಸವರ್ಕೋಬೇಕು ಇಡೀ ಚಪಾತಿಗೆ. ಆಮೇಲೆ ನೀವು ಸ್ಟಫಿಂಗ್ ಮಾಡ್ಕೋತಿಲ್ಲ ಆ ಥರ ಮಡಿಚ್ಕೊಂಡು ಚಪಾತಿ ಉದ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸೋಣಂತ. ಇದು ಭಾಳ ಟೇಸ್ಟಿಯಾಗಿರ್ತೈತಿ. ಯಾವಾಗಾರ ಪಲ್ಯದು ಕಡಿಮೆ ಇದ್ದಾಗ ಇಲ್ಲ ಪಲ್ಯ ಖಾಲಿ ಆದಾಗ ಈ ಥರ ನೀವು ಮಾಡಿಕೊಂಡು ತುಪ್ಪ ಸವರ್ಕೊಂಡು ತಿಂದ್ರೆ ಟೇಸ್ಟಿಯಾಗಿರ್ತದೆ. ಇದನ್ನೀಗ ಚಟ್ನಿ ಹಚ್ಚಿ ಚಪಾತಿ ಮಾಡ್ಕೊಳ್ಳೋಣ ಅಂತ. ನಾನು ಶೇಂಗಾ ಚಟ್ನಿ ಯೂಸ್ ಮಾಡಕತ್ತೀನಿ. ಇನ್ನು ಸ್ವಲ್ಪ ಹೆಚ್ಚಿಗೆ ಲಟ್ಟಿಸ್ಕೋಬೇಕು. ಮೀಡಿಯಮ್ ಸೈಜ್ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಚಟ್ನಿ ಪುಡಿ ಹಾಕ್ಕೋಬೇಕು. ಅದನ್ನು ಈ ಥರ ರೋಲ್ ಮಾಡ್ಕೋಬೇಕು ನಾವು. ರೋಲ್ ಮಾಡಿ ಅದನ್ನು ಸುಳ್ಳಿ ಸುತ್ತಕೊಂಡು ರೌಂಡ್ ಮಾಡಿಕೊಂಡು ಅದನ್ನು ಉದ್ಕೋಬೇಕು. ಈ ಥರ ಮಾಡಿ ಉದ್ಕೊಂಡು ಬೇಯಿಸ್ಕೊಂಡು ನೀವು ಎಲ್ಲಾದರೂ ಹೊರಗೆ ಹೋಗೋ ಮುಂದೆ ಬಸ್ನಾಗ ಅಥವಾ ಟ್ರೈನ್ಯಾಗ ತಿನ್ನೋಕೆ ಚಲೋ ಇರ್ತದೆ. ಹುಡುಗರಿಗೂ ಟಿಫಿನಾಗ ಕಟ್ಕೊಟ್ರೆ ಅವ್ರಿಗೂ ಒಂಥರ ಬೇರೆ ವೆರೈಟಿ ಅನ್ನಿಸ್ತದೆ. ಇದೀಗ 3 ಮೂಲಿ ಚಪಾತಿ ಮಾಡತ್ತೇನೆ ನಾನು. ಇದನ್ನ ಸಣ್ಣ ಸಣ್ಣ ಲಟ್ಟಿಸ್ಕೊಂಡು ಇದನ್ನು ಈ ಥರ ಟ್ರಯಾಂಗಲ್ ಶೇಪ್ನಾಗ ನಾವು ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಇದನ್ನು ರೌಂಡಾಗಿ ಉತ್ಕೊಂಡು ಬೇಯಿಸಿದ್ರೆ ಚಲೋ ಪದರಾಗಿ ಚಪಾತಿ ಉಬ್ಬಿ ಬರ್ತಾವೆ, ಮೆತ್ತಗೆ ಇರ್ತಾವೆ ತಿನ್ನೋಕೆ. ಇದನ್ನೇ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳಕತ್ತೀನಿ ನಾನು. ಈ ಥರ ಚಪಾತಿನ ಮಡಿಚಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯ್ತಾವೆ. ಈಗಿದ 2 ಪದರ ಚಪಾತಿ. ಇದನ್ನು ಜಸ್ಟ್ ಸ್ವಲ್ಪ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ರೌಂಡ್ ಆಗೋಂಗೆ ನೀಟಾಗಿ ಉತ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ಅಂತ. ಈಗ ನೆಕ್ಸ್ಟ್ ಏನು ಮಡ್ಚ್ಕೊಳ್ಳೋದು ಬೇಡ, ಏನು ಎಣ್ಣೆ ಹಚ್ಚೋದು ಬೇಡ. ಜಸ್ಟ್ ಫುಲ್ಕ ಅಂಥೇಳಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಚಪಾತಿ ಲಟ್ಟಿಸ್ಕೋಬೇಕಿದ್ರಾಗ. ಇದನ್ನ ಬೇಯಿಸ್ಕೊಳ್ಳೋ ಮುಂದೂ ನಾವು ಎಣ್ಣೆ ಹಚ್ಕೊಳ್ಳೋದಿಲ್ಲ. ಈ ಚಪಾತಿನ ನಾವು ರೊಟ್ಟಿ ಹೆಂಗೆ ಬೇಯಿಸ್ಕೋತೀವಿ ಹಂಗೆ ಸ್ವಲ್ಪ ಅರ್ಬಿಲೇ ಒತ್ತಿ ಬೇಯಿಸ್ಬೇಕು. ಈಗ 6 ಥರದ್ದು ಚಪಾತಿ ಮಾಡಿ ರೆಡಿ ಅದಾವು. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ.